ಮಿಸಸ್ ಸೂರಜ್ ಅವರೇ. ಹಲೋ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಇನ್ನು ನಾವು ಮಿಸಸ್ ಸೂರಜ್ ಅವರಾಗಿಲ್ಲ. ಅಯ್ಯೋ ಮೇಡಮ್, ಏನಪ್ಪ ಇನ್ನೂ 1 ಮಂತ್ ಉಳಿತಲ್ಲ, ಅದಕ್ಕೆ ನಾ ಮಿಸಸ್ ಸೂರಜ್ ಅವರೇ ಅಂತಂದೆ. ಏನು ಭಾಳ ದಿನ ಉಳಿದ್ರೋಗತ್ತೆ ಹೇಳಾತಿರಲ್ಲ, ಇನ್ನೂ 1 ತಿಂಗಳೇ, ಆಮೇಲೆ ನಿಮ್ಮ ಹೆಸರು ಮುಂದೆ ನಮ್ಮ ಹೆಸರು ಇದ್ದೇ ಇರ್ತೈತಿ. ಆವಾಗ ನೋಡಿದ್ರ ಆತ ಐನಾ. ಏನ ಡಾರ್ಲಿಂಗ್ ನೀನು ಮದುವೆ ಆಗೋ ಗಂಡನ ಜೊತೆ ಹಿಂಗ ಮಾತಾಡೋದು? ಸ್ವಲ್ಪ ಪ್ರೀತಿ ಅಂತ ಮಾತಾಡ. ನಂಗೆ ಅವೆಲ್ಲ ಆಗಲ್ಲ ನೋಡ. ಅಲ್ಲ ನೀ ಈಗ ಹಿಂಗ ಮದ್ವೆ ಆದ್ಮೇಲೆ ಏನು ಮರ್ಯಾದೆ ಕೊಡ್ತಿಲ್ಲ ನನಗೆ? ಓ ಮರ್ಯಾದೆ ಬೇಕೇನು ನಿನಗೆ? ಅವಾಗ ಮರ್ಯಾದೆ ಎಲ್ಲ ಕೊಟ್ಟು ಮಾತಾಡ್ಬೇಕೇನು ನಾನು? ಅಲ್ಲೇ ಗಂಡ ಅಂತೇಳಿ ಸ್ವಲ್ಪ ಮರ್ಯಾದೆ ಕೊಡ್ತಿಲ್ಲ ಮತ್ತು ನನಗೆ? ಇಲ್ಲ ನೋಡ್ಕೊಡಲ್ಲ. ಏನು ಮಾಡ್ತಿ? ಏನಿಲ್ಲ ತಗೋರವ, ಏನೋ ಗಂಡ ಅನ್ನೋ ಪ್ರೀತಿ ಮಮತೆ ಇಟ್ಕೊಂಡ್ರೆ ಸಾಕು, ಮತ್ತೇನಿಲ್ಲ. ನಾನೇನು ಮಾಡಲಿ ನಿನಗೆ? ಇಷ್ಟು ಪ್ರೀತಿ ಮಾಡಿ ಮದುವೆ ಮಾಡ್ಕೊಳತೀನಿ. ಯಾಕೆ ನಗಾತಿ? ಮತ್ತೇನು ನಾ ಇಷ್ಟೊತ್ತಾಗ ತಮಾಷೆ ಮಾಡಾತಿದ್ದೆ, ಅಷ್ಟು ಅರ್ಥ ಆಗ್ಲಿಲ್ಲ ನಿನಗೆ? ಅಲ್ಲಿ ತಮಾಷೆನ ಸೀರಿಯಸ್ ಆಗಿ ಮಾತಾಡಿದ್ರೆ ತಮಾಷೆಗತೆ ಕಾಣುತ್ತಾ? ಏನಾ ಎಂತಕ್ಕೆ ಹಂಗ ಜೋಕ್ ಮಾಡೋಣ, ನಮ್ಮ ಹುಡುಗ ಏನು ಅನ್ಕೊಂತಾನ ಏನು ಮಾತಾಡ್ತಾನ ಅಂತೇಳಿ ಪರೀಕ್ಷೆ ಮಾಡಕ್ ಮಾತಾಡಿದೆ. ಅಲ್ಲೇ ನಿನ್ನ ತಮಾಷೆ ಒಂದು ಕ್ಷಣಕ್ಕೆ ನಂಗೆ ಶಾಕ್ ಆತು. ಈಕಿ ಯಾಕೆ ಹಿಂಗೆ ಮಾತಾಡತ್ತಾಳಪ್ಪ, ಈಕಿಗೆ ಏನಾತ ಅಂತೇಳಿ. ಹಂಗೇನಿಲ್ಲ, ನೀನು ಕಾಡ್ಸೋಣ ಅಂತೇಳಿ ಅಷ್ಟೆ, ಮತ್ತೇನಿಲ್ಲ. ನೀವು ಮಿಸ್ಸರ ಕರಿ, ವೈಫರ ಕರಿ, ನಂಗೆ ಏನಾಗೋದೈತಿ, ಇನ್ನೊಂದು ತಿಂಗಳು ಆದ್ಮೇಲೆ ನೀನು ಹೆಂಡ್ತಿನ ಅಲ್ಲ ನಾನು. ಯಪ್ಪ ಈಗ ಸಮಾಧಾನ ಆತು. ನೀವು ಮಾತಾಡೋದು ನೋಡಿ ಎಷ್ಟು ಬೇಜಾರಾಗಿದ್ದು ಗೊತ್ತೇನು ನನಗೆ? ಹುಚ್ಚಪ್ಪ ನನ್ನ ಮುದ್ದು ಬಂಗಾರಿ, ನನ್ನ ಮುದ್ದು ಚಿನ್ನ, ಎಷ್ಟು ಜಲ್ದಿ ನಾವು ಮದುವೆ ಆಗತ್ತೀವಿ. ನಂಬಕ್ಕಾಗತ್ತಿಲ್ಲಲ್ಲ, ಅನ್ಕೊಂಡಿದ್ದ ಒಂದು ಆಗಿದ್ದ ಒಂದು. ನಾನು ಇನ್ನೂ 2 ವರ್ಷ ಆರಾಮ್ಸಿ ಇದ್ದೆ, ಆಮೇಲೆ ಮದುವೆ ಮಾಡ್ಕೊಳ ಅಂತಂದ್ರೆ ಯಪ್ಪ ಈ ಫ್ಯಾಮಿಲಿ ಸಂಬಂಧ ಜಲ್ದಿ ಮದುವೆ ಮಾಡ್ಕೊಳಂಗೆ ಆತ. ಫ್ಯಾಮ್ಲಿನೂ ಆತು, ಅವ್ರು ಬಂದು ಇದ್ರಲ್ಲ ಮನ್ಯಾಗ, ಅದು ಸರಿನೂ ಅನ್ಸಾತಿದ್ದಿಲ್ಲ. ಅವ್ರದಾಗ ಬೇರೆವ ನಡೆಯತ್ತಿದ್ವು. ಸುಮ್ಮನೆ ಹಿಂಗೆ ಬಿಟ್ಕೊಂಡು ಕೂಂತ್ರ ಆಗಂಗಿಲ್ಲ ಅಂತೇಳಿ ಪಟ್ ಪಪ್ಪ ಏನು ಮಾಡಿದ್ರೆ ಮದುವೆ ಮಾಡಿಸ್ಬಿಡೋಣ ಅಂತಂದ್ರು. ಅದು ನಿಜಾನ ಬಿಡು, ಅವ್ರು ಹೇಳಕ್ ಬರಂಗಿಲ್ಲ ಯಾವಾಗ ಏನು ಮಾಡ್ತಾರಂತೇಳಿ. ಅವ್ರ ಮಮ್ಮಿದ ಬಿಹೇವಿಯರ್ ಸರಿ ಇಲ್ಲ, ಅವ್ರದ್ದು ಸರಿ ಇಲ್ಲ. ಮತ್ತು ನಮ್ಮ ಮಮ್ಮಿ ತಲೆಯಾಗ ಏನೇನ ತುಂಬ್ಸಾತಿದ್ರು ಅವ್ರು. ಇವೆಲ್ಲ ಹಿಂಗೆ ಬಿಟ್ರೆ ನಡೆಯಂಗಿಲ್ಲಿವ ಅಂತೇಳಿ ಈ ನಿರ್ಧಾರಕ್ಕೆ ಬಂದ್ರು ಅವರು. ಅವ್ರ ನಿರ್ಧಾರಕ್ಕೂ ನಾವು ರೆಸ್ಪೆಕ್ಟ್ ಕೊಡ್ಬೇಕಲ್ಲ, ಅದಕ್ಕೆ ಒಪ್ಕೊಂಡಿದ್ದಷ್ಟೆ. ಥ್ಯಾಂಕ್ಸ್ ಪಾ. ಅದ್ರಾಗೇನಿಲ್ಲ ಥ್ಯಾಂಕ್ಸ್, ನಮ್ಮ ಕರ್ತವ್ಯ ಅದು. ಲವ್ ಯು ಕಣಿ, ಐ ಲವ್ ಯು ಟು ಕಣೋ. ತ್ರಿವೇಣಿ, ಐ ಲವ್ ಯು ಸೋ ಮಚ್ಲೇ. ನಾವು ಇಷ್ಟು ಜಲ್ದಿ ಮದುವೆ ಆಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನೋಡಿ ನಾನು. ನಾನಂತೂ ಎಕ್ಸೆಪ್ಟ ಮಾಡಿಲ್ಲ ಇಷ್ಟು ಜಲ್ದಿ ಮದುವೆ ಆಗ್ತೀವಿ ನಾವು ಅಂತೇಳಿ. ಅಂದ್ಕೊಂಡಿದ್ದ ಒಂದು ಆಗಿದ್ದ ಒಂದು. ಬಟ್ ಒಂದು ಕಡೆ ಹ್ಯಾಪಿನೂ ಐತಿ, ಒಂದು ಕಡೆ ತವ್ರ ಮನೆ ಬಿಟ್ಟು ಬರ್ಬೇಕಲ್ಲ ಇಷ್ಟು ಜಲ್ದಿ ಅನ್ನೋದೊಂದು ಬೇಜಾರು ಐತಿ. ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಮಾಡ್ಕೋಬೇಕಂತಲೇ ಇತ್ತು. ಅದೇನು ಮಾಡ್ಬೇಕು, ಫ್ಯಾಮಿಲಿ ಇಶ್ಯೂ ಇಂತ ಜಲ್ದಿ ಮಾಡ್ಕೊಂಡು ಪರಿಸ್ಥಿತಿ ಬಂತು. ಎಲ್ಲನೂ ಅನ್ಎಕ್ಸೆಪ್ಟೆಡ್, ಏನು ಪ್ಲ್ಯಾನ್ ಇದ್ದಿಲ್ಲ. ಆ ಹುಡುಗಿಯರು ಬಂದು ಎಲ್ಲನೂ ಹಾಳು ಮಾಡಿಬಿಟ್ರು. ಅದರ ಸಂಬಂಧ ಅಲ್ಲ, ಅವ್ರ ಸಂಬಂಧ ಅಲ್ಲ, ಮತ್ತೆ ಪಪ್ಪ ಮತ್ತು ಮಾಮ ಜಲ್ದಿ ಮದುವೆ ಮಾಡ್ಸೋಣ ಅಂತಂದಿದ್ದು. ಹೌದಪ್ಪ, ಆದರೂ ಆ ಹುಡುಗಿಯರು ಮಿತಿ ಮೀರಿ ಮಾಡಾಕ್ತಿದ್ರು ಬಿಡ ಸೂರಜ್ ಮತ್ತು ಪ್ರೇಮ್ ಜೊತೆ. ಅವ್ರು ಮಾಡೋ ರೀತಿ ನೋಡಿದ್ರೆ ಪ್ರೇಮ ಸೂರ್ಯಜಗನ ಅಸಹ್ಯ ಆಗ್ತಿತ್ತು. ಅವ್ರು ನೋಡಿದ್ರೆ ಇಷ್ಟ ಆಗ್ತಿಲ್ಲ, ಹಂಗೆ ಫೀಲ್ ಆಗ್ತಿತ್ತು ಅವ್ರಿಗೆ. ಇಷ್ಟು ವರ್ಸ್ಟ್ ಇದ್ರ ಹುಡುಗಿಯರ ಯಪ್ಪ, ಹೇಳೋಕ್ಕಾಗಂಗಿಲ್ಲ. ಮಾತಿಗೂ ಮೈ ಮೇಲೆ ಬೋದ ಅದು ಹೆಂಗೆ ಚಿ, ಅದೇನು ಕಳಿಸ್ಯಾರ ಸಂಸ್ಕಾರ ಅವ್ರ ಮನ್ಯಾಗ. ಅದಕ್ಕಲ್ಲ ನಾನು ಆದಷ್ಟು ಅವ್ರಿದ್ರ ದೂರನೇ ಇರೋದು. ನೀ ಅವ್ರು ಮಾತಾಡ್ಸೋಕೆ ಹೋಗ್ಬೇಡಪ್ಪ, ಅಸಹ್ಯ ಹೊಲಸು ಹುಡುಗಿಯರ್ನ. ಇಲ್ಲ ಅಲ್ಲೇ, ನೀನು ಬಿಟ್ಟು ನಾನು ಯಾರು ಮಾತಾಡಿಸ್ಲಿ? ನೀನೇ ನನ್ನ ಕನಸಿದ ರಾಜಕುಮಾರಿ. ಅಬ್ಬಾ ಅಷ್ಟೆಲ್ಲ ಹೊಗಳೋದೇನು ಬೇಡ. ಬಟ್ ಓಕೆ, ಮ್ಯಾರೇಜ್ ಆದಮೇಲೆ ಲೈಫ್ ಎಂಜಾಯ್ ಮಾಡ್ಬೋದ್ಲೆ. ನಾವು ಸುಮ್ಮನೆ ಹಿಡ್ಕೊಂಡು ಕೂತೀವಿ, ನಾವು ಮ್ಯಾರೇಜ್ ಆದಮೇಲೆ ಲೈಫ್ ಎಂಜಾಯ್ ಮಾಡೋಂಗಿಲ್ಲ ಅಂತೇಳಿ. ಬಟ್ ಆಫ್ಟರ್ ಮ್ಯಾರೇಜ್ ಕೂಡ ನಾವು ಹ್ಯಾಪಿ ಆಗಿರ್ಬೋದು. ಹೌದು, ಎಲ್ಲ ನಮ್ಮಾಗಿರ್ತದೆ, ನಾವು ಹೆಂಗೆ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಅದು. ಹ್ಯಾಪಿ ಆಗಿದ್ರೆ ಹ್ಯಾಪಿ ಆಗಿರ್ತೀವಿ, ಸುಮ್ಮನೆ ಮೂಡ್ ಆಫ್ ಮಾಡ್ಕೊಂಡ್ರೆ ಮೂಡ್ ಆಫ್ ಆಗ್ತೈತಿ. ಸುಮ್ಮನೆ ಬಿ ಹ್ಯಾಪಿ, ಬಿ ಎಂಜಾಯ್ ಲೈಫ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಿನ್ನ ಜೊತೆ ಚೆನ್ನಾಗಿರ್ಬೇಕು, ಅತಿ ಮಾವ ಜೊತೆ ಚೆನ್ನಾಗಿರ್ಬೇಕು, ಎಲ್ಲ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಆಸೆ. ನಂಗೆ ಸಾಕಪ್ಪ, ಮಮ್ಮಿ ಪಪ್ಪ ಚಲೋ ನೋಡ್ಕೊಂಡ್ರೆ, ಇದಕ್ಕಿಂತ ಇನ್ನೇನು ಬೇಡ. ಟೆನ್ಷನ್ ತಗೋಬೇಡ ನೀನು. ಅವ್ರ ಅತ್ತಿ ಮಾವ ಅಲ್ಲ ನನಗೆ, ಅಮ್ಮ ಅಪ್ಪರ ಸ್ಥಾನ ನನಗೆ. ಈಗ ನಮ್ಮ ತಂದೆ ತಾಯಿ ನಾ ಬಿಟ್ಟು ಬರಾತೀನಿ ಅಂದ್ರೆ ಮತ್ತೆ ಇವಾಗ ನನ್ನ ತಂದೆ ತಾಯಿ ಅನ್ಕೋಬೇಕು ನಾನು. ಹೌದು ಬಿಡ, ಅದು ನಿಜಾನ. ಆದರೂ ಎಷ್ಟು ಕಷ್ಟ ಅಲ್ಲ ತವ್ರ ಮನೆ ಬಿಟ್ಟು ಬರಾಕ. ಮತ್ತೆ ಅಷ್ಟು ವರ್ಷ ಇದ್ದಿದ್ದು ಮನೆಯಿಂದ ಬಿಟ್ಟು ಬರಬೇಕಲ್ಲ, ಎಷ್ಟು ನೋವು ಆಗ್ತೈತಿ. ಇದು ನಿನ್ನ ಮನೆನ ತಗೋ, ಇಲ್ಲಿ ನಿಂಗೆ ಏನು ಫೀಲ್ ಆಗಂಗಿಲ್ಲ. ಅಲ್ಲಿ ಒಂದು ಫೀಲ್ ಅಂತೂ ಆಗೋದೇ ಇಲ್ಲ ಇಲ್ಲಿ. ಅದೇ ನಂಬಿಕೆ ನನಗೆ, ಅದಕ್ಕೆ ನಾನು ಒಪ್ಕೊಂಡಿದ್ದೆ ಜಲ್ದಿ ಮದುವೆ ಮಾಡ್ಕೊಳಕ. ಹೌದು, ಇಲ್ಲ ಕರ್ಕೊಂಬಂದಿನಿ. ಯಾಕಂದ್ರೆ ನಾವು 3 ಜನ ಸೆಲೆಕ್ಷನ್ ಮಾಡಿದ್ಲ, ಹಿಂಗಾನ ನೀವು ಹಾಕೋಬೇಕಂತೇಳಿ ನಾವು 3 ಜನ ಕರ್ಕೊಂಡ್ಬಂದಿರೋದು ನಿಮ್ಗೆ. ಓ, ನೀವು ಸೆಲೆಕ್ಟ್ ಮಾಡಿದ್ದು ಹಾಕೋಬೇಕಾ? ಮತ್ತೆ ನಮ್ಮ ಹುಡುಗಿಯರು ನಮ್ಮ ಮದುವೆ ದಿವಸ ಹೆಂಗಿರ್ಬೇಕು ಅನ್ನೋ ಚಾಯ್ಸ್ ಡ್ರೀಮ್ ಇರ್ತದಲ್ಲ ನಮಗೊಂದು ಸ್ವಲ್ಪ. ಮತ್ತೆ ಸಾರಿ
ಸ್ಯಾರಿ ಮುಹೂರ್ತಕ್ಕೆ ಈ ರಿಸೆಪ್ಷನ್ಗೆ ಲೆಹಂಗಾ. ಹೌದೇನ? ಯಾಕಂದ್ರೆ ನಿಂಗೆ ಪ್ಲಾನ್ ಇದ್ದಿಲ್ಲ ಲೆಹಂಗಾದ? ಇಲ್ಲಪ್ಪ, ನನಗೆ ಈ ಲೆಹಂಗಾದೆಲ್ಲ ಏನು ಪ್ಲಾನ್ ಇದ್ದಿಲ್ಲ. ಎಲ್ಲ ಫಂಕ್ಷನ್ಗೂ ನಾನು ಸ್ಯಾರಿದ ಪ್ಲಾನ್ ಹಾಕೊಂಡು ಕೂತಿದ್ದೆ. ಹೌದೇನ? ಏನೋ ಎಲ್ಲಾದ್ರೂ ಸಾರಿನ ಹಾಕೊಂಡಿರ್ತಿರಲ್ಲ, ರಿಸೆಪ್ಷನ್ಗಾದ್ರೂ ಲೆಹಂಗಾ ಹಾಕೊಳ್ಳಿ ಅಂತೇಳಿ, ನಮ್ಮ ಹುಡುಗಿ ಚಂದ ಕಾಡ್ಲಿ ಅಂತೇಳಿ ಅಪ್ಸರಿಗತಿ. ಹ್ಞೂ ರೀ ಜಾಸ್ತಿ ಹೊಗಳಬೇಡ್ರಿ. ಅಯ್ಯೋ ಇದ್ದಿದ್ದ ಹೇಳತ್ತೀನಿಲೇ, ಹೊಗಳೋದಿಲ್ಲ ರೋಗ ನೀರೋದ ಅಪ್ಸರಿಲೇ. ಅವ್ವ ಆಚೆ ಬರೋದು ಬಿಟ್ಟು ನಂಗೆ ಹೋಗಿ. ನೋಡಪ್ಪ, ಸತ್ಯ ಹೇಳಿದ್ರು ನಗ್ತಾರ. ಪ್ರೀತಿ, ಆರ್ ಯು ಹ್ಯಾಪಿ? ಎಸ್ ಡಾರ್ಲಿಂಗ್, ಐ ಆಮ್ ಸೋ ಹ್ಯಾಪಿ. ಹೆಂಗೆ ಅನ್ಸಾತಿ? ಹೆಂಗೆ ಫೀಲ್ ಆಗತೈತಿ? ಫುಲ್ ಹ್ಯಾಪಿ ಆಗಿದ್ದೀನಿ, ಫುಲ್ ಖುಷಿ ಆಗೈತಿ. ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ನಿನ್ನ ಜೊತೆ ಇದ್ದಾಗಿಂತ ಪ್ರತಿ ಕ್ಷಣನೂ ಎಂಜಾಯ್ ಮಾಡತ್ತೀನಿ ನಾನು. ನೀನು ನನ್ನ ಸರ್ವಸ್ವ ಆಗ್ಬಿಟ್ಟು ಈಗ. ನೀನು ಇಲ್ಲ ಅಂದ್ರೆ ನನ್ನ ಲೈಫ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಿಲ್ಲ, ಹಂಗಾಗೈತಿ. ಯು ಆರ್ ಮೈ ಎವ್ರಿಥಿಂಗ್. ಐ ಲವ್ ಯು ಸೋ ಮಚ್ ಪ್ರೇಮ್. ಸೇಮ್ ಡಿಯರ್. ನಿನ್ನಿಂದ ನನ್ನ ಲೈಫ್ ಇಷ್ಟು ಬದಲಾವಣೆ ಆಗ್ತಿದೆ ಅಂತ ಅನ್ಕೊಂಡಿದ್ದೇ ಇಲ್ಲ ನಾನು. ಥ್ಯಾಂಕ್ ಯು ಪ್ರೇಮ್, ನಿನ್ನ ಲೈಫ್ ಪಾರ್ಟ್ನರ್ ಆಗಿ ನಾನು ಚೂಸ್ ಮಾಡಿದ್ದಕ್ಕೆ. ಏಯ್ ಹುಚ್ಚು ಹುಡುಗಿ, ಅದ್ರಾಗ ಏನು ಥ್ಯಾಂಕಿಲಿ? ನಾನು ನಿನಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಳತ್ತೀನಿ. ಐ ಲವ್ ಯು. ನೀ ನನ್ನ ಪ್ರೀತಿ ಹುಡುಗಿಲೇ ಹುಚ್ಚಿ. ಲವ್ ಯು ಟು ಪ್ರೇಮ್, ಮೈ ಡಿಯರ್ ವುಡ್ ಬಿ. ವಾವ್, ಎಷ್ಟು ಚೆನ್ನಾಗಿದೆ ಕೇಳಲಿಕ್ಕೆ. ಸೋದರ ಸುದ್ದಿ ಹೆಂಗೆ ಮಾಡ್ತಾನೆ ನೋಡಂಗೆ. ಅಯ್ಯೋ ಅದ್ರಾಗ ಏನೈತ್ಲೆ? ಹೌದು, ಎಲ್ಲಕ್ಕೆ ಬಂದೆ ನಾವು? ಯಾಕಂದ್ರೆ ನಾವು ಚೂಸ್ ಮಾಡಿದ್ ಲೆಹಂಗಾ ನೀವು ಹಾಕೋಬೇಕಂತೇಳಿ. ಲೆಹಂಗಾ ಮತ್ತು ಸಾರಿ ಅಂತ ಹೇಳಿದ್ರಲ್ಲೇ? ಸಾರಿನೂ ಹೌದು, ಲೆಹಂಗಾನೂ ಹೌದು. ಅಯ್ಯೋ ಹುಡುಗಿಯರಾಗಿ ನೀವು ನಮ್ಗೆ ಕೇಳ್ತಿರಲ್ಲಿ, ಮುಹೂರ್ತಕ್ಕೆ ಸಾರಿ, ರಿಸೆಪ್ಷನ್ ಲೆಹಂಗಾ. ಓ ಹಂಗೇನ? ನಾನೇನೋ ನಿಮ್ಮ ಕಡೆ ಲೆಹಂಗಾ ಹಾಕೋದಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಪ್ಪ. ರಿಸೆಪ್ಷನ್ಗೂ ಸಾರಿನ ಇರ್ಬೇಕಂತ ಮಾಡಿದ್ದೆ. ಹಂಗೇನಿಲ್ಲ. ಸರಿ ಸರಿ ನೋಡಮ್ಮ ಲೆಹಂಗಾ. ಬಂದಿದ್ದ ವಿಷಯ ಹೇಳೋಪ. ಲೆಹಂಗಾ ತಗೋನದ್ದ ಹುಡುಗಿ, ನಾ ಸೆಲೆಕ್ಟ್ ಮಾಡಿದ್ದ ಹುಡುಗಿ, ನೀನು ಲೆಹಂಗಾ ಹಾಕೋಬೇಕು ಹುಡುಗಿ. ಹೌದೇನ ಹುಡುಗ? ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಹುಡುಗ? ನೋಡ್ಬಾರ ಹುಡುಗಿ, ಎಂತದ್ದು ಬೇಕಾ ಅಂತದ್ದ. ಎಂತದ್ದು ಬೇಕಂತದ್ದು ಹಾಕೊಂಡು ನಿಂತು ಬಿಡ್ಲೇನ ಹುಡುಗ? ನೋಡೋಣ ಬಾರ. ನಡಿಯ ಮತ್ತೆ. ಏನ್ರಪ್ಪ ನೋಡೋಣೇನ ಅರ್ಬಿನ? ಏನ್ ಮಾತ ಅದು ಅಲ್ಲ. ತಾವೇನ್ ಮಾಡತ್ತಿದ್ರು ಇಷ್ಟೊತ್ತಕ? ನಾವು ಅದನ್ನ ಮಾಡತ್ತಿದ್ವಿ, ಅದ್ರ ಮಾತು ಮುಗಿದ್ವಲ್ಲ, ಮತ್ತು ಮನ್ಯಾಗ ಇನ್ನೊರ್ ಕಡೆ ಬೇಯಿಸ್ಕೊಳೋ ಬದ್ಲಿ ಪಟ್ಟ ತಗೋಣ ಅಂತೇಳಿ. ಓಹೋ, ಹುಡುಗ ಈಗ ನೆನಪಂತೇನ? ಹ್ಞೂನ್ರಿ ಅಣ್ಣರೇ ಬರ್ರಿ. ಹೌದ್ರಿ ಅಣ್ಣರೇ, ಬರ್ರಿ. ಇಲ್ಲಿ ಬೇಡ, ಅಲ್ಲಿ ಬಾಜುಕ್ ಐತಲ್ಲ, ಅಲ್ಲಿ ಹೋಗೊಂಬರ್ರಿ. ಅಲ್ಲಿನೂ ಚಲೋ ಅದಾವು. ನಡೀಪ, ನೀ ಎಲ್ಲ ಅಂತ ಅಲ್ಲಿ. ಏನು ಇಷ್ಟು ಕಾಸ್ಟ್ಲಿ? ಭಾಳ ಕಾಸ್ಟ್ಲಿ ಅದ ಇವು. ಕಾಸ್ಟ್ಲಿ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ? ಸುಮ್ಮನಿರಿ, ನಾವು ಕೊಡ್ಸಿದ್ದು ನೀವು ತಗೋಬೇಕಷ್ಟ. ಅಲ್ಲ, ಆದ್ರೆ ಭಾಳ ಕಾಸ್ಟ್ಲಿ ಆಗಂಗಿಲ್ಲ. ಮದ್ವೆ ಅನ್ನೋದು ಒಂದ್ಸಲ ಆಗ್ತಿತ್ತವ. ಈಗ ಎಷ್ಟು ಕಾಸ್ಟ್ಲಿ ಆದ್ರೆ ಏನು, ನಮ್ಮ ದಿನ ಚೆನ್ನಾಗಿರ್ಬೇಕಷ್ಟ. ಆದ್ರೂ ಒಂದಿನಕ್ಕೋಸ್ಕರ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಾ? ಅಲ್ಲೇ ಪ್ರೀತಿ ಹೇಳೋ ಪ್ರೇಮ, ಏನು ಮದ್ವೆ ಪದೇ ಆಗ್ತಾಳೆ ನೆಕ್ಕಿ ನಿನ್ ಜೊತೆ? ಹೌದಾ ಪ್ರೀತಿ, ನಾವೇನು ಮದ್ವೆ ಪದೇ ಆಗ್ತೀವೇನ? ಆಗೋದು ಒಂದ್ಸಲ ಅವ. ಚಲೋ ಅರ್ಬಿ ಹಾಕೊಂಡು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋಂಗೆ ಇರ್ಬೇಕು ನಾವು ಮದ್ವೆ ದಿನ. ಸರಿ ತಗೋರಿ, ನಿಮ್ಮ ಇಷ್ಟದಂಗ ಆಗಲಿ. ಸರ್, ನೀವು ಹೇಳಿದ ಲೆಹಂಗಾ ನಾನು ಅಲ್ಲಿ ಇಡಿಸ್ತೇನೆ, ಬರ್ರಿ ನೋಡಿ ಬರ್ರಿ. ನಾವು ಹೇಳ್ದಂಗೆ ಅದಾವಲ್ರಿ? ಹೌದು ಸರ್, ನೀವು ಹೇಳ್ದಂಗೆ ಇದ್ದಾವೆ, ಅಲ್ಲಿ ತೆಗೆದಿಟ್ಟಿದ್ದೀನಿ, ಬನ್ನಿ. ಓಕೆ ನೋಡ್ರಿ, ಇಲ್ಲಿದೆ ನೋಡಿ ಸರ್, ತೆಗೆದಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಪ್ರಕಾರ. ಒಂದು 10 ಇದ್ದಾವೆ, ನಿಮ್ಗೆ ಯಾವ್ದು ಬೇಕು ಅದು ಚೂಸ್ ಮಾಡ್ಕೊಳ್ಳಿ. ಓ ಥ್ಯಾಂಕ್ ಯು ಸೋ ಮಚ್. ನಾವು ಹೇಳ್ತೀವಿ ತಗೋರಿ, ಸೆಲೆಕ್ಟ್ ಮಾಡಿ. ಓಕೆ ಸರ್, ಓಕೆ. ಹಾಗೇನಾಯ್ತದೆ ಮತ್ತೆ ನಾ ಕಳಿತೀವಿ ತಗೋರಿ. ಹ್ಞೂ ರೀ ಸರ್. ಓ ವಾವ್, ಏನು ಬ್ಯೂಟಿಫುಲ್ ಆಗಿದಾವ ಲೆಹಂಗಾ. ಇಷ್ಟು ಮಸ್ತ್. ಲುಕಿಂಗ್ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ರಾಮ್, ಇಟ್ಸ್ ಸೋ ಬ್ಯೂಟಿಫುಲ್. ದಿಸ್ ಲೆಹಂಗಾ ಇಸ್ ವೆರಿ ಬ್ಯೂಟಿಫುಲ್. ಪ್ರೇಮ್, ಇಲ್ಲಿ ನೋಡಿಲಿ, ಇದೆಷ್ಟು ಚೆನ್ನಾಗೈತಲ್ಲ. ಹ್ಞೂ ಮಸ್ತ್ ಐತೆ ನೋಡು. ತ್ರಿವೇಣಿ, ಇದೈತೆಲ್ಲ ಲೆಹಂಗಾ ನೀನು ಸೆಲೆಕ್ಟ್ ಮಾಡಿರೋದು ನೋಡು. ಚಲೋ ಐತಿನ? ನಿಂಗೆ ಇಷ್ಟ ಆಯ್ತು? ಚಂದ ಐತಿ, ಇಷ್ಟ ಆಯ್ತು ನಂಗೆ. ದೀಪು, ಈ ಲೆಹಂಗಾ ನಿನಗೆ ಸೆಲೆಕ್ಟ್ ಮಾಡೇನಿ ನಾನು. ಇದಾ? ಹ್ಞೂಲೇ, ಇಷ್ಟ ಆಯ್ತಿಲ್ಲ? ಚೆನ್ನಾಗೈತಿಲ್ಲ? ಚೆನ್ನಾಗೈತಿ, ಇಷ್ಟ ಆಯ್ತು. ಕರೆ ಹೇಳಿ ಮತ್ತೆ, ನಾ ಸೆಲೆಕ್ಟ್ ಮಾಡಿದ್ದಂತ ಸುಮ್ಮನಾಗ್ಬೇಡ. ಇಲ್ಲಪ್ಪ, ಕರೆಗೂ ಚಂದ ಐತಿ, ಇಷ್ಟ ಆಯ್ತು. ಕರೆನು? ಕರೆನು. ಪ್ರೇಮ್, ಐ ಲೈಕ್ ದಿಸ್ ಲೆಹಂಗಾ. ಓಕೆ ಡಿಯರ್, ನಿನ್ನ ಇಷ್ಟ ನನ್ನ ಇಷ್ಟ. ಇದು ನಿನಗೆ ಫಿಕ್ಸ್. ನಿನ್ನ ಮ್ಯಾಗ್ ಚಂದ ಕಾಣ್ತೈತಿ. ಇದು ಫೈನಲ್ ಮಾಡೋಣ ಇದನ್ನ? ಫೈನಲ್ ಮಾಡಿ. ತ್ರಿವೇಣಿ, ನೀ ಏನಂತಿ? ಫೈನಲ್ ಮಾಡ್ಲಿ? ಓಕೆ ರಾಮ್, ಫೈನಲ್ ಮಾಡು. ಮ್ಯಾನೇಜರ್ ಹೇಳಿ ಸರ್. ಇಲ್ಲೈತಲ್ರಿ ಈ ಲೆಹಂಗಾ ಪ್ಯಾಕ್ ಮಾಡಿಬಿಡ್ರಿ. ಮತ್ತು ಈ ಲೆಹಂಗಾ ಒಂದು ಪ್ಯಾಕ್ ಮಾಡ್ರಿ. ಓಕೆ ಸರ್. ಮ್ಯಾನೇಜರ್, ಇಲ್ಲಿ ಡಾಲರ್ ಹಾಕಿದ ಲೆಹಂಗಾ ಇದೆಯಲ್ಲ, ಸೇಮ್ ಪೀಸನ್ನ ನಮಗೆ ಪ್ಯಾಕ್ ಮಾಡ್ಕೊಡಿ. ಹೌದಾ ಸರ್? ಓಕೆ ಸರ್. ಸೇಮ್ ಇರಬೇಕಾ ಮತ್ತೆ? ಇಲ್ಲ, ನೀವು ಟೆನ್ಷನ್ ತಗೋಬೇಡಿ ಸರ್, ಸೇಮ್ ಇರುತ್ತೆ. ಓಕೆ.